ನಮಸ್ಕಾರ. ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸ ಇದೆ. ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಇಲ್ಲಿನ ವಿಶೇಷತೆ ಅಂದರೆ ಈ ದೇವಾಲಯದ ಬಾಗಿಲು ತೆರೆಯುವುದು ವರ್ಷಕ್ಕೊಮ್ಮೆ ಮಾತ್ರ, ಅದು ಕೂಡ ದೀಪಾವಳಿಯಂದು ಮಾತ್ರ ಈ ಒಂದು ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತೆ. ದೀಪಾವಳಿಯ ವಾರ್ಷಿಕ ತೀರ್ಥಯಾತ್ರೆಯ ದಿನದಂದು ಶಿಖರದ ಮೇಲಿರುವ ದೇವಾಲಯ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ಮಾತ್ರ ಪ್ರವೇಶಿಸಬಹುದು ಅಂತ ಈ ದೇವಿರಮ್ಮ ಬೆಟ್ಟವು ಪ್ರಸಿದ್ಧವಾಗಿದೆ. ಹೌದು, ದೇವಿರಮ್ಮ ದೇವಿಯ ಹಿನ್ನೆಲೆ ಮಹಾಶಕ್ತಿ ಸ್ವರೂಪವಾದ ಈಕೆ ಮಹಿಷಾಸುರ ಸಂಹಾರದ ನಂತರ ಶಾಂತಿ ಹಾಗೂ ಆಶ್ರಯಕ್ಕಾಗಿ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟವನ್ನು ಆರಿಸಿಕೊಂಡ ದೇವಿಯ ಸ್ವರೂಪ ಆಗಿದೆ. ದೇವಿರಮ್ಮ ಬೆಟ್ಟದಲ್ಲಿ ದೇವಿಯ ದರ್ಶನ ಸಿಗುವುದು ವರ್ಷಕ್ಕೊಮ್ಮೆ, ಅದು ಕೂಡ ನರಕ ಚತುರ್ದಶಿಯ ನಂತರದ ದಿನಗಳಲ್ಲಿ ಮಾತ್ರ. ಲಕ್ಷಾಂತರ ಭಕ್ತರು ಈ ಅವಧಿಯಲ್ಲಿ ದೇವಿಯ ದರ್ಶನವನ್ನು ಪಡೆಯಲು ಬೆಟ್ಟವನ್ನು ಹತ್ತುತ್ತಾರೆ. ಇನ್ನು ಚಾರಣ ವಾರ್ಷಿಕ ದರ್ಶನಕ್ಕಾಗಿ ಈ ಒಂದೇ ಒಂದು ಶುಭ ದಿನದಂದು ಲಕ್ಷಾಂತರ ಭಕ್ತರು ಬೆಟ್ಟದ ತುದಿಗೆ 8 ರಿಂದ 10 ಕಿಲೋಮೀಟರ್ ಬರಿಗಾಲಿನಲ್ಲೇ ಪಾದಯಾತ್ರೆಯನ್ನು ಮಾಡ್ತಾರೆ. ಆಗಾಗ ದೀಪೋತ್ಸವ ಅಂತ ಐತಿಹಾಸಿಕ ಮಹತ್ವದ್ದಾಗಿರುವ ದಿನದಂದು ಸಂಜೆ ಬೆಟ್ಟದ ತುದಿಯಲ್ಲಿ ಬೃಹತ್ ದೀಪೋತ್ಸವವನ್ನು ಕೂಡ ಬೆಳಗಿಸಲಾಗುತ್ತೆ. ಇನ್ನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದುರ್ಗಾದೇವಿಯು ಮಹಿಷೂರು ಅಂದ್ರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನ ಕೊಲ್ತಾಳೆ. ಮಹಿಷಾಸುರನನ್ನ ಕೊಂದ್ರು ಚಾಮುಂಡೇಶ್ವರಿಯ ಕೋಪ ತಣ್ಣಗಾಗುವುದಿಲ್ಲ. ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಬರ್ತಾಳೆ. ಈ ಪರ್ವತದಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ ಈ 5 ಜನ ತಪಸ್ವಿಗಳು ನೆಲೆಸಿದ್ರಂತೆ. ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರ್ತಾಳೆ. ತಾವು 5 ಜನ ಪುರುಷರಾಗಿದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟವನ್ನು ತೋರಿಸ್ತಾರೆ. ಅಂತೆಯೇ ದೇವಿರಮ್ಮ ಆ ಬೆಟ್ಟದಲ್ಲಿ ಹೋಗಿ ನೆಲೆಸ್ತಾಳೆ. ಅಂದಿನಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟ ಅಂತ ಹೆಸರನ್ನ ಪಡೆಯಿತು. ದೇವಿಯ ದರ್ಶನವಾದ ನಂತರ ಬೆಟ್ಟದಿಂದ ಇಳಿಯುವಾಗ ಕುಳಿತುಕೊಳ್ಳುವಂತಿಲ್ಲ ಅಂತ ವಿಶೇಷ ನಿಯಮ ಕೂಡ ಇಲ್ಲಿ ಇದೆ. ದೇವಿರಮ್ಮ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3800 ಅಡಿ ಎತ್ತರದಲ್ಲಿದೆ. ಬೆಟ್ಟ ಹತ್ತುವುದು ಕಲ್ಲು ಮುಳ್ಳುಗಳಿಂದ ಕೂಡಿದ ಕಡಿದಾದ ದಾರಿಯಲ್ಲಿ ಸಾಗೋದನ್ನ ಒಳಗೊಂಡಿರುತ್ತೆ. ಇನ್ನು ಇಲ್ಲಿ ಅತಿ ಮುಖ್ಯವಾಗಿ ಅವಳಿ ದೇವಾಲಯಗಳು ಕೂಡ ಇದೆ. ವಾಸ್ತವವಾಗಿ 2 ದೇವಾಲಯಗಳಿಗೆ ಅದೇ ಶಿಖರದ ಮೇಲಿರುವ ಪ್ರಾಚೀನ ಕಾಲದ ಗಿರಿ ದೇವಿರಮ್ಮ ದೇವಾಲಯ ಇದು ಪ್ರತಿ ವರ್ಷ ದೀಪಾವಳಿಗೆ ಮಾತ್ರ ತೆರೆದಿರುತ್ತೆ. ಆದರೆ ಅದೇ ಪಕ್ಕದ ಬೆಟ್ಟದ ತಪ್ಪಲಿನಲ್ಲಿರುವ ಚಿಕ್ಕ ದೇವಿರಮ್ಮ ದೇವಾಲಯ ವರ್ಷವಿಡೀ ಬಾಗಿಲು ಓಪನ್ ಇರುತ್ತೆ. ವರ್ಷದಲ್ಲಿ 1 ಬಾರಿ ಮಾತ್ರ ನರಕ ಚತುರ್ದಶಿ ಎಂದು ಭಕ್ತರು ದೇವಿಯ ದರ್ಶನವನ್ನ ಪಡೆಯಬೇಕಾಗಿತ್ತು. ಹಾಗಾಗಿ ತನ್ನ ಭಕ್ತರಿಗೋಸ್ಕರ ಶಾಂತ ರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಕೆಳಗಿಳಿದು ಬರ್ತಾಳೆ. ಬೆಟ್ಟದ ಕೆಳಗಿರುವ ಗ್ರಾಮದಲ್ಲಿ ನೆಲೆಸ್ತಾಳೆ. ನರಕ ಚತುರ್ದಶಿ ಎಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನ ತೋರಿದ್ರೆ ದೀಪಾವಳಿಯ 2ನೇ ದಿನ ಅಂದ್ರೆ ಅಮಾವಾಸ್ಯೆಯಂದು ಬೆಟ್ಟದ ಕೆಳಗಿರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನವನ್ನ ತಾಯಿ ನೀಡ್ತಾಳೆ. ಈ ದೇವಿರಮ್ಮ ಬೆಟ್ಟವು ನೈಸರ್ಗಿಕ ಸೌಂದರ್ಯ ಮತ್ತು ಆಳವಾದ ಆಧ್ಯಾತ್ಮಿಕ ಸಂಪ್ರದಾಯದ ತಾಣ ಆಗಿದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯ ಬಹಳ ಸುಪ್ರಸಿದ್ಧ ದೇವಾಲಯವಾಗಿದೆ.